ಈ ಪ್ರಪಂಚದಲ್ಲಿ ಮೋಸ್ಟ್ ಪಾಪ್ಯುಲರ್ ಡ್ಯಾನ್ಸರ್ ಆದ ಮೈಕಲ್ ಜಾಕ್ಸನ್ ಅವರು ಸಾವೇ ಇಲ್ಲದೆ ಬದುಕಬೇಕು ಅನ್ಕೋತಾರೆ. ಇದರಿಂದ ಒಂದು ಸ್ಪೆಷಲ್ ಡಾಕ್ಟರ್ ಟೀಮ್ ನ ಕೂಡ ಅರೇಂಜ್ ಮಾಡ್ಕೊಂತಾರೆ. ಅಂಡ್ ರೆಗ್ಯುಲರ್ ಆಗಿ ಅವ್ರ ಹೆಲ್ತ್ ಬಗ್ಗೆ ಡಾಕ್ಟರ್ಸ್ ಕೂಡ ಕೇರ್ ತಗೊಳ್ಳೋರು. ಅಂಡ್ ಡೈಲಿ ಇವ್ರ ಬಾಡಿನ ಫುಲ್ ಸ್ಕ್ಯಾನ್ ಮಾಡಿ ಈವನ್ ಮೈನರ್ ಪ್ರಾಬ್ಲಮ್ ಇದ್ರೂ ಸಹ ತಕ್ಷಣವೇ ಸಾಲ್ವ್ ಮಾಡ್ತಿದ್ರು. ಅಂದ್ರೆ ಚಿಕ್ಕ ಮಗುಗಿಂತ ಹೆಚ್ಚಾಗೆ ಕೇರ್ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಡಾಕ್ಟರ್ ರೆಕಮೆಂಡೇಶನ್ ಇಲ್ಲದೆ ಊಟ ಕೂಡ ಮಾಡ್ತಿರ್ಲಿಲ್ಲ. ಅಂಡ್ ಡೈಲಿ ಆಕ್ಸಿಜನ್ ಬೆಡ್ ಮೇಲೆನೆ ಮಲಗ್ತಿದ್ರು. ಯಾಕಂದ್ರೆ ಪ್ಯೂರ್ ಆಕ್ಸಿಜನ್ ಇದ್ರೆ ಹೆಚ್ಚು ಕಾಲ ಬದುಕಬಹುದು ಅಂತ. ಅಷ್ಟೇ ಅಲ್ಲದೆ ಮೊದಲೇ ಬಾಡಿ ಆರ್ಗನ್ಸ್ ಏನಾದ್ರೂ ಸಮಸ್ಯೆ ಬರ್ಬೋದು ಅಂತ ಹೇಳಿ ಬೇರೆ ಆರ್ಗನ್ಸ್ ನ ಕೂಡ ರೆಡಿಯಾಗಿ ಇಟ್ಕೊಳ್ಳೋರು. ಇಷ್ಟೆಲ್ಲ ಕೂಡ ಮಾಡಿ ಏನ್ ನ್ಯೂಸು? ಕೊನೆಗೆ ಸಾವು ಬರಬಾರ್ದು ಅನ್ಕೊಂಡಿದ್ದವ್ರಿಗೆ 50 ವರ್ಷಕ್ಕೆ ಸಾವು ಬರುತ್ತೆ. ಮೈಕಲ್ ಜಾಕ್ಸನ್ ಸಾವಿನ ಹಿಂದಿನ ರಹಸ್ಯ ಏನು ಅಂತ ತಿಳ್ಕೋಬೇಕು ಅಂದ್ರೆ ಮೈಕಲ್ ಜಾಕ್ಸನ್ ಅಂತ ಕಮೆಂಟ್ ಮಾಡಿ ನಮ್ಮ ಅಕೌಂಟ್ನ ಈಗಲೇ ಫಾಲೋ ಮಾಡ್ಕೊಂಡು ಹಾಗೆ ಹೆಚ್ಚಿನ ಮಾಹಿತಿಯುಳ್ಳ ವಿಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಲು ನಮ್ಮ ಬಯೋಲಿ ಇರುವ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ.